ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ತಾಲೂಕಿನ ಬಾಲರಡ್ಡಹಳ್ಳಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವವು ಸಹಸ್ರಾರು ಮಂದಿ ಭಕ್ತಾದಿಗಳ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಸಾಗಿತು. ಈ ಸಂದರ್ಭದಲ್ಲಿ ಇಲ್ಲಿನ ಅರ್ಚಕರು ಮಾತನಾಡಿ, ಬಾಲರಡ್ಡಿಹಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವು ಸುಮಾರು 400-500 ವರ್ಷಗಳ ಪುರಾತನ ದೇಗುಲವಾಗಿದ್ದು, ಇಲ್ಲಿಗೆ ಕರ್ನಾಟಕ, ಆಂಧ್ರ, ತಮಿಳುನಾಡು ರಾಜ್ಯಗಳ ಮೂಲೆ ಮೂಲೆಗಳಿಂದಲೂ ಸಹ ಪ್ರತಿ ವರ್ಷವೂ ಸಾವಿರಾರು ಮಂದಿ ಭಕ್ತಾದಿಗಳು ಹರಿದು ಬರುತ್ತಾರೆ ಎಂದು ತಿಳಿಸಿದರು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಬಾಲರಡ್ಡಿಹಳ್ಳಿ ಮಂಚೇನಹಳ್ಳಿ ತಾಲೂಕಿಗೆ ಸೇರುತ್ತಿದ್ದು, ಈ ಲಕ್ಷ್ಮೀ ನರಸಿಂಹಸ್ವಾಮಿ ಇಲ್ಲಿ ವಾಸವಾಗಿರಬೇಕಾದ್ರೆ ಕಾರಣ, ಬಾಲಪತಾತ ಎಂಬ ಸಾಮಾನ್ಯ ಮನುಷ್ಯ ಹೋಗಿ ಜ್ವಾಲಾರ ಬೆಟ್ಟದಲ್ಲಿ ತಪಸ್ಸು ಮಾಡಿ ನರಸಿಂಹಸ್ವಾಮಿಯನ್ನು ತಂದು ಪ್ರತಿಷ್ಠಾಪನೆ ಮಾಡಿ ಜೀವಸಮಾಧಿ ಆಗಿರುತ್ತಾರೆ. ಸುಮಾರು 500-600 ವರ್ಷಗಳಿಂದ ಇದೇ ರೀತಿ ಪೂಜೆ ಕಾರ್ಯಕ್ರಮಗಳು, ಜಾತ್ರಾ ಮಹೋತ್ಸವ, ಇವತ್ತು ರಥೋತ್ಸವ ಇತ್ತು. ಎಲ್ಲ ಕಾರ್ಯಕ್ರಮಗಳು ಪ್ರತಿ ವರ್ಷವೂ 500-600 ವರ್ಷಗಳಿಂದ ಇದೇ ರೀತಿ ನಡೆದುಕೊಂಡು ಬರ್ತಾ ಇದೆ. ಭಕ್ತಾದಿಗಳು ಕೂಡ ಅದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ವಾಮಿಯವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಈ ದಿನ ಚಂದ್ರಗ್ರಹಣ ಇರುವುದರಿಂದ ಸ್ವಾಮಿಯವರನ್ನು 3:15ಗೆ ಸಂಪೂರ್ಣ ದೇವಸ್ಥಾನವನ್ನು ಬಾಗಿಲು ಹಾಕಿ ತದನಂತರ 7:15ಗೆ ಶುದ್ಧಗೊಳಿಸಿ ಪೂಜೆಗೆ ಆಹ್ವಾನಿಸುತ್ತಾರೆ. ಚಂದ್ರಗ್ರಹಣ ಇರುವುದರಿಂದ ಎಲ್ಲ ಭಕ್ತಾದಿಗಳು ಸಹಕರಿಸಬೇಕಾಗಿ ಕೋರ್ಕೊಳ್ತಾರೆ. ಯಾವ್ಯಾವ ಭಾಗದಿಂದ ಬರ್ತಾರೆ? ಕರ್ನಾಟಕ, ಆಂಧ್ರ, ತಮಿಳುನಾಡು ಸುತ್ತಮುತ್ತ ಎಲ್ಲ ಈ ದೇವರ ಭಕ್ತಿ 500-600 ವರ್ಷಗಳ ಇತಿಹಾಸ ಇರುವುದರಿಂದ ಅನೇಕ ಭಕ್ತಾದಿಗಳಿದ್ದಾರೆ. ಈ ದಿನ ಗ್ರಹಣ ಇರುವುದರಿಂದ ಕಮ್ಮಿ ಅತಿ ಹೆಚ್ಚು ಜನ ಆದ್ರೂ ಬಂದು ಸ್ವಾಮಿಯ ಕೃಪೆ. ಬ್ರಹ್ಮರಥೋತ್ಸವಕ್ಕೆ ಆಗಮಿಸಿದ್ದ ಭಕ್ತಾದಿ ಸುಮಾ ಮಾತನಾಡಿ, ನಾವು ಸುಮಾರು 10 ವರ್ಷಗಳಿಂದ ಬ್ರಹ್ಮರಥೋತ್ಸವಕ್ಕೆ ಬರುತ್ತಿದ್ದೇವೆ. ಇಲ್ಲಿಗೆ ಬಂದ ಮೇಲೆ ನಮಗೆ ತುಂಬಾ ಅನುಕೂಲವಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಒಂದು 10 ವರ್ಷದಿಂದ ಬರ್ತೀವಿ ಇಲ್ಲಿ ಪೂಜೆಗೆ. ತೇರು ಎಳೆಯೋ ಟೈಮಾಗೆ ಚೆನ್ನಾಗಿ ನಮಗೆ ದೇವರನ್ನ ಅನುಕೂಲ ಮಾಡೈತೆ. ಅಂದರೆ ಈಗಿಂತ ಸ್ವಲ್ಪ ಜನ ಕಡಿಮೆ ಇದ್ದಾರೆ ಗ್ರಹಣದಿಂದ. ಆದರೂ ಇಲ್ಲಿ ಬಂದವರೆಲ್ಲ ಒಳ್ಳೇದಾಗುತ್ತೆ. ನರಸಿಂಹಸ್ವಾಮಿ ಒಳ್ಳೇದು ಮಾಡಲಿ ಎಲ್ಲರಿಗೂ. స్వామి లక్ష్మీ నరసింహస్వామి జాతర చాలా బాగా జరుగుతుంది. ఈ యొక్క కర్ణాటక, ఆంధ్ర నలుమూల నుంచి కూడా విచ్చేసి ఇక్కడికి అందరూ కూడా భక్తులందరూ కూడా వాళ్ళ కాணிకలు చెల్లిస్తూ ఆ భక్తుడు ఆ ఒక నరసింహస్వామి, లక్ష్మీ నరసింహస్వామి కృపకు అనుగ్రహం పొందేవాళ్ళు చాలా మంది ఇక్కడ ఉన్నారు. ప్రతి సంవత్సరము కూడా కదిరి పొన్నంలో ఇక్కడ బాగా జరుగుతుంది. ఎవరైనా ఏదైనా మంచి మనసుతో ఆ దేవుణ్ణి, ఆ నరసింహస్వామిని వేడుకుంటే ఖచ్చితంగా ఆ లక్ష్మీ కృపా కటాక్ష కూడా అందరికీ ఉంటుంది. ఈ ఒక